ಸ್ನೇಹಿತರೆ, ಮಿಸ್ಟರ್ BGH ಮೀಡಿಯಾಗೆ ಸುಸ್ವಾಗತ ಗೆಳೆಯರೆ. 1990ರ ಯುದ್ಧದ ನಂತರ ಕುವೈತ್ ಮತ್ತೆ ಭೀಕರ ಸಂಘರ್ಷವನ್ನ ಕಾಣ್ತಾ ಇದೆ. ಇರಾನ್ ಮಾಡ್ತಾ ಇರೋ ಮಿಸೈಲ್ ದಾಳಿಗಳು ಹಾಗೂ ಡ್ರೋನ್ ದಾಳಿಗಳಿಂದ ಕುವೈತ್ನ ನಾನಾ ಕಡೆಗಳಲ್ಲಿ ಸಮಸ್ಯೆಗಳು ಉಂಟಾಗಿವೆ. ಕುವೈತ್ ಏರ್ಪೋರ್ಟ್ ನಾಶ ಆಗಿದೆ. ನಗರದ ಮಧ್ಯದಲ್ಲಿನ ಟವರ್ ಬೆಂಕಿಗೆ ಆಹುತಿಯಾಗಿದೆ. ಈಗ ನಡೆತಿರೋ ಸಂಘರ್ಷದ ಕಾರಣದಿಂದ ಕುವೈತ್ ತನ್ನ ಆಯಿಲ್ ಪ್ರೊಡಕ್ಷನ್ ಅನ್ನೇ ನಿಲ್ಲಿಸುವ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಹಾಗಾದರೆ ಇರಾನ್, ಇಸ್ರೇಲ್ ಮತ್ತು ಅಮೆರಿಕದ ನಡುವಿನ ಯುದ್ಧದಲ್ಲಿ ಈ ಕೊಲ್ಲಿ ದೇಶ ಹೇಗೆಲ್ಲ ಸಮಸ್ಯೆಗೆ ತುತ್ತಾಗ್ತಾ ಇದೆ, ಇರಾನ್ ಮತ್ತು ಕುವೈತ್ ನಡುವಿನ ಸಂಬಂಧ ಹೇಗಿತ್ತು, ಈಗ ಹೇಗಾಗಿದೆ, ಯಾಕೆ ಹೀಗಾಯ್ತು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇರಾನ್ ಮತ್ತು ಇಸ್ರೇಲ್ಗಳ ನಡುವಿನ ಸಂಘರ್ಷದಲ್ಲಿ ಅರಬ್ ದೇಶಗಳು ಭಾರಿ ಪೆಟ್ಟು ತಿಂತಾ ಇವೆ. ಅದರಲ್ಲೂ ಸೌದಿ ಅರೇಬಿಯಾ ಒಂದನ್ನು ಬಿಟ್ರೆ ಮಿಕ್ಕ ಸಣ್ಣ ದೇಶಗಳು ಇರಾನಿನ ಮಿಸೈಲ್ ಹಾಗೂ ಡ್ರೋನ್ ದಾಳಿಗಳಿಗೆ ಹೆಚ್ಚು ಗುರಿಯಾಗ್ತಾ ಇವೆ. ಹಾಗಂತ ಸೌದಿ ಮೇಲೆ ದಾಳಿ ನಡೀತಿಲ್ಲ ಅಂತಲ್ಲ, ಸೌದಿಯ ಮೇಲೂ ದಾಳಿ ಆಗ್ತಾ ಇದೆ. ಆದ್ರೆ ಈ ಪುಟ್ಟ ದೇಶಗಳಿಗೆ ಉಂಟಾಗ್ತಾ ಇರೋ ನಷ್ಟಕ್ಕೆ ಹೋಲಿಕೆ ಮಾಡಿದಾಗ ಸೌದಿ ಇದ್ದಿದ್ರಲ್ಲಿ ಪರವಾಗಿಲ್ಲ ಅನ್ನಿಸ್ತಾ ಇದೆ. ಇನ್ನು ಕುವೈತ್, ಬಹ್ರೈನ್, ಕತಾರ್, UAE ಇವೆಲ್ಲ ಇರಾನಿಗೆ ಹತ್ರದಲ್ಲಿ ಇರೋದ್ರ ಜೊತೆಗೆ ಈಸಿ ಟಾರ್ಗೆಟ್ಗಳಾಗಿ ಕೂಡ ಕಾಣಿಸ್ಕೊಳ್ತಾ ಇವೆ. ಹೀಗಾಗಿ ಇರಾನ್ನ ಡ್ರೋನ್ ಹಾಗೂ ಮಿಸೈಲ್ ದಾಳಿಗಳು ದೊಡ್ಡ ಪ್ರಮಾಣದಲ್ಲಿ ಈ ಅರಬ್ ದೇಶಗಳ ಮೇಲೆ ನಡೀತಾ ಇವೆ. ಇಲ್ಲಿ ಇರಾನ್ನ ದಾಳಿಗೊಳಗಾಗ್ತಾ ಇರೋ ದೇಶಗಳ ಪಟ್ಟಿಯಲ್ಲಿ ಕುವೈತ್ ಕೂಡ ಇದೆ. ಭಾನುವಾರ ಕೂಡ ಕುವೈತ್ ಮೇಲೆ ಇರಾನ್ನ IRGC ದೊಡ್ಡ ಪ್ರಮಾಣದಲ್ಲಿ ಡ್ರೋನ್ ದಾಳಿನ ಮಾಡಿದೆ. ಆದ್ರೂ ಕುವೈತ್ ಏರ್ಪೋರ್ಟ್ ನ ಆಯಿಲ್ ಡಿಪೋ ಬೆಂಕಿಗೆ ಆಹುತಿಯಾಗಿದ್ದು, ಆದ್ರೆ ಕುವೈತ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಆ ದಾಳಿಗಳನ್ನ ಹಿಮ್ಮೆಟ್ಟಿಸೋದ್ರಲ್ಲಿ ಯಶಸ್ಸನ್ನ ಕಂಡಿದೆ. ಹೀಗೆ ಕುವೈತ್ ಅನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಇರೋ ಇರಾನ್, ಅಮೆರಿಕದ ಮಿತ್ರರು ಹಾಗೂ ಅವರ ಬೇಸ್ಗಳನ್ನ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಅಬ್ಬರಿಸ್ತಾ ಇದೆ. ಗೆಳೆಯರೆ, ಈ ಕುವೈತ್ ಬಗ್ಗೆ ಹೇಳುವಾಗ 1990ರಲ್ಲಿ ನಡೆದ ಕೊಲ್ಲಿ ಯುದ್ಧದ ಬಗ್ಗೆ ಹೇಳದೇ ಇರುವುದಕ್ಕೆ ಸಾಧ್ಯ ಆಗುದಿಲ್ಲ. ಅವತ್ತು ಕುವೈತ್ ಮೇಲೆ ಸದ್ದಾಂ ಹುಸೇನ್ ಮುರ್ಕೋ ಬಿದ್ದಿದ್ದ. 1980ರಿಂದ 88ರವರೆಗೆ ನಡೆದಿದ್ದ ಇರಾನ್ ಮತ್ತು ಇರಾಕ್ ಯುದ್ಧದ ಕಾರಣದಿಂದ ಇರಾಕ್ ಅವತ್ತಿಗೆ ತುಂಬಾನೇ ನಷ್ಟನ ಅನುಭವಿಸ್ತು. ಇರಾನ್ ಅನ್ನ ಮಣಿಸ್ಬಿಡ್ತೀನಿ ಅಂತ ಹೊರಟಿದ್ದ ಸದ್ದಾಂಗೆ ಅಲ್ಲಿ 8 ವರ್ಷಗಳ ಕಾಲ ದೊಡ್ಡ ಮಟ್ಟದ ಸವಾಲನ್ನ ಒಡ್ಡಿದ್ದ ಇರಾನ್ ಆ ಯುದ್ಧವನ್ನ ಮುಂದುವರಿಯುವ ಹಾಗೆ ನೋಡ್ಕೊಳ್ತು. ಆದ್ರೆ ಹೆಚ್ಚಾದ ಸೈನ್ಯದ ಶಕ್ತಿ, ಯುದ್ಧದ ಖರ್ಚುಗಳು ಇವೆಲ್ಲವೂ ಇರಾಕನ್ನ ಆರ್ಥಿಕವಾಗಿ ಬಳಲು ಹಾಗೆ ಮಾಡಿದ್ದು. ಆ ಯುದ್ಧ ಮುಗಿದ ಮೇಲೆ ಸಾಲದ ರೂಪದಲ್ಲಿ ಕೊಟ್ಟಿದ್ದ ಹಣವನ್ನ ಅರಬ್ ದೇಶಗಳು ವಾಪಸ್ಸು ಕೇಳೋದಕ್ಕೆ ಶುರು ಮಾಡಿದ್ದವು. ಹಾಗೆ ಹಣವನ್ನ ವಾಪಸ್ಸು ಕೇಳಿದ ದೇಶಗಳ ಪಟ್ಟಿಲಿ ಕುವೈತ್ ಕೂಡ ಇತ್ತು. ಇಲ್ಲಿ ಯಾವಾಗ ಕುವೈತ್ ಕೊಟ್ಟ ಸಾಲದ ಹಣವನ್ನ ವಾಪಸ್ ಕೇಳ್ತೋ ಸದಾ ಹುಸೇನ್ಗೆ ತುಂಬಾನೇ ಸಿಟ್ಟು ಬಂದ್ಬಿಡ್ತು. ಸಹಜ ನೋಡಿ, ಇರಾಕ್ ಅನ್ನೋದು ತುಂಬಾ ದೊಡ್ಡ ದೇಶ. ಕುವೈತ್ ಇದ್ದಿದ್ದು ಇಷ್ಟು. ಅವರು ಈ ದೊಡ್ಡ ದೇಶಕ್ಕೆ, ಬಲಿಷ್ಠ ದೇಶಕ್ಕೆ ಸಾಲ ಕೊಟ್ಟಿದ್ರು. ಹಾಗೆ ಕೊಟ್ಟ ಹಣವನ್ನ ಈಗ ವಾಪಸ್ ಕೇಳ್ತಾ ಇದ್ದಾರೆ. ಆದ್ರೆ ಆ ಹಣ ಹಿಂತಿರುಗಿಸ್ಕೊಡೋದಕ್ಕೆ ಸದ್ದಾಂಗೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ಯುದ್ಧಗಳ ಕಾರಣದಿಂದ ಸದ್ದಾಂನ ದೇಶ ಆರ್ಥಿಕವಾಗಿ ತುಂಬಾನೇ ಸಮಸ್ಯೆಗಳಿಗೆ ಸಿಲ್ಕೊಂಡಿತ್ತು. ಇಂಥ ಸಂದರ್ಭದಲ್ಲಿ ಸದ್ದಾಂ ಹುಸೇನ್ ಕುವೈತ್ ಜೊತೆ ಮಾತುಕತೆಗಳನ್ನ ನಡೆಸಿ ಮತ್ತೊಂದಷ್ಟು ಸಮಯಾವಕಾಶನ ತಗೋಬಹುದಿತ್ತು. ಆದ್ರೆ ಅಲ್ಲಿ ಹಾಗಾಗ್ಲಿಲ್ಲ. ಅದು ಹಾಗೆ ಅಲ್ಲವೇ, ಸಾಲವನ್ನು ಕೊಂಬಾಗ ಹಲೋಗರುಂಡಂತೆ, ಸಾಲಿಗರು ಕೊಂಡು ಎಳೆವಾಗ ಕಿಬ್ಬದಿ ಕೀಲು ಮುರಿದಂತೆ ಅಂತ ಸರ್ವಜ್ಞರ ಏನ್ ಸುಮ್ಮನೆ ಹೇಳಿದ್ದಾರೆ. ಇಲ್ಲಿ ಸದ್ದಾಮಗೂ ಹಾಗೆ ಆಯಿತು. ಸಣ್ಣ ದೇಶವನ್ನ ಕೊಟ್ಟ ಸಾಲನ ವಾಪಸ್ ಕೇಳಿತು. ಸದ್ದಾಂ ಈಗೋ ಟ್ರಿಗರ್ ಆಯಿತು. ಆತನಿಗೆ ಅಲ್ಲಿ ಕಿರಿಕ್ ಮಾಡೋದಕ್ಕೆ ನಾನಾ ಕಾರಣಗಳು ಕಣ್ಣಿಗೆ ಬೀಳದಕ್ಕೆ ಶುರುವಾದವು. ಕುವೈತ್ ಅಲ್ಲಿ ಭಾರಿ ಪ್ರಮಾಣದ ತೈಲ ಇದೆ. ಹೀಗಾಗಿ ಅದು ಅವರ ದಿಮಾಕನ್ನ ಹೆಚ್ಚು ಮಾಡಿದೆ. ಕುವೈತ್ OPEC ನ ನಿಯಮಗಳನ್ನ ಮೀರಿ ಹೆಚ್ಚು ತೈಲವನ್ನ ಹೊರತೆಗೆದು ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾ ಇದೆ. ಇಲ್ಲಿ ಕುವೈತ್ ನಮ್ಮ ರುಮೈಲಾ ತೈಲ ಗಣಿಯಿಂದ ಕಚ್ಚಾ ತೈಲವನ್ನ ಕದೀತಾ ಇದೆ. ನಮ್ಮ ತೈಲ ಬಾವಿಗಳಿಗೆ ಪ್ಯಾರಲಲ್ ಆಗಿ ಬೋರ್ ಕೊರೆಯುವ ಮೂಲಕ ನಮಗೆ ಸೇರಿದ ತೈಲವನ್ನ ಕುವೈತ್ ತಾನು ಹೊರತೆಗೆದು ಲಾಭ ಮಾಡಿಕೊತಾ ಇದೆ. ಹೀಗೆ ನಾನಾ ಕಾರಣಗಳನ್ನ ಕೊಟ್ಟು ಸದ್ದಾಂ ಹುಸೇನ್ 1990ರಲ್ಲಿ ಆಗಸ್ಟ್ 2ನೇ ತಾರೀಕು ಕುವೈತ್ ಮೇಲೆ ಒಂದು ದಾಳಿಯನ್ನ ಮಾಡೇ ಬಿಟ್ಟ. ಈ ಯುದ್ಧದ ಸಮಯದಲ್ಲಿ ಅರಬ್ನ ಸಾಕಷ್ಟು ದೇಶಗಳು ಕುವೈತ್ ಪರವಾಗಿ ನಿಂತವು. UAEಯ ಸೇನೆ ಹಾಗೂ ವಾಯುಪಡೆಗಳು ಕುವೈತ್ಗೆ ಬೆಂಬಲವಾಗಿ ನಿಂತು ಹೋರಾಡಿದ್ವು. ಹೀಗಿರೋ ಹೊತ್ತಲ್ಲೇ ಸದ್ದಾಂ ಹುಸೇನ್, ಕುವೈತ್ ಇರಾಕ್ನ ಭಾಗ, ಬ್ರಿಟಿಷರ ಕಾರಣದಿಂದ ಅದು ನಮ್ಮ ಕೈ ತಪ್ಪಿದೆ, ಅದು ನಮಗೆ ಸೇರಬೇಕು. ಇನ್ನು ಮುಂದೆ ಕುವೈತ್ ಅನ್ನೋದು ಇರಾಕ್ನ 19ನೇ ರಾಜ್ಯ ಅಂತ ಘೋಷಿಸ್ಬಿಟ್ಟ. ಇದು ಜಗತ್ತಿನ ನಾನಾ ದೇಶಗಳ ಸಿಟ್ಟಿಗೆ ಕಾರಣ ಆಯಿತು. ಇರಾಕ್ನ ಈ ದುರಹಂಕಾರ ಮತ್ತು ವಿಸ್ತರಣವಾದ ಅರಬ್ ದೇಶಗಳನ್ನ ಮಾತ್ರ ಅಲ್ಲ, ಜಗತ್ತಿನ ನಾನಾ ದೇಶಗಳ ಕೆಂಗಣ್ಣಿಗೆ ಗುರಿಯಾಯಿತು. ವಿವಾದ ವಿಶ್ವಸಂಸ್ಥೆಯ ಮೆಟ್ಲು ಹತ್ತಿತು. ಅಲ್ಲಿ ಒಂದು ಖಂಡನ ನಿರ್ಣಯ ಕೂಡ ಮಂಡನೆ ಆಯಿತು, ಅಂಗೀಕಾರ ಕೂಡ ಆಯಿತು. ಇರಾಕ್ ಮೇಲೆ ವಿಶ್ವಸಂಸ್ಥೆ ನಿರ್ಬಂಧಗಳನ್ನ ವಿಧಿಸಿತು. ಒಂದು ಕಡೆ ಯುದ್ಧ ಮುಂದುವರಿತಲೇ ಇತ್ತು. ಹೆಲಿಕಾಪ್ಟರ್ಗಳು, ಟ್ಯಾಂಕುಗಳು ಕುವೈತ್ಗೆ ನುಗ್ಗಿ ದಾಂಧಲೆ ಇಡ್ತಾ ಇದ್ವು. ಕುವೈತ್ ಕೂಡ ಸಾಧ್ಯವಾದಷ್ಟರ ಮಟ್ಟಿಗೆ ಪ್ರತಿರೋಧವನ್ನ ಒಡ್ತಾ ಹೋಗ್ತಾ ಇತ್ತು. ಆದರೆ ಇರಾಕ್ನ ಅಗ್ರೆಷನ್ ಮುಂದೆ
ಕುವೈತ್ ಅನ್ನುವ ಆ ಪುಟ್ಟ ನೆಲಕ್ಕೆ ಹೆಚ್ಚು ಹೊತ್ತು ನಿಲ್ಲುವುದಕ್ಕೆ ಸಾಧ್ಯ ಆಗಲಿಲ್ಲ. ಬರೀ 2-3 ದಿನಗಳ ದಾಳಿಯಲ್ಲೇ ಕುವೈತ್ ಇರಾಕ್ನ ವಶ ಆಗಿ ಹೋಯಿತು. ಗೆಳೆಯರೆ, ಕುವೈತ್ ಯುದ್ಧದ ಸಂದರ್ಭದಲ್ಲೇ ಕೇರಳದ ಮಥುನಿ ಮ್ಯಾಥ್ಯೂ ಹಾಗೂ ಇನ್ನಿತರರು ಸೇರಿ ಕುವೈತಲ್ಲಿ ಸಿಲುಕಿದ್ದ ಸುಮಾರು 70,000 ಮಂದಿ ಭಾರತೀಯರನ್ನ ಕಾಪಾಡಿದ ಕತೆ ಇದೆಯಲ್ಲ, ಅದು ನಿಜಕ್ಕೂ ರೋಚಕ. ಕುವೈತ್ನಲ್ಲಿದ್ದ ಭಾರತೀಯರನ್ನ ಭೂಮಾರ್ಗದ ಮೂಲಕ ಜೋರ್ಡನ್ನ ತಲುಪಿಸಲಾಯಿತು. ಆ ಬಳಿಕ ಅಂದ್ರೆ ಆಗಸ್ಟ್ 18ರಿಂದ ಅಕ್ಟೋಬರ್ 20ರವರೆಗೆ ಏರ್ ಇಂಡಿಯಾ ಮತ್ತು ಇಂಡಿಯನ್ ಏರ್ಲೈನ್ಸ್ ವಿಮಾನಗಳು ಸೇರಿ 63 ದಿನಗಳ ಕಾಲ ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡಿ ಅಲ್ಲಿ ಸಿಲುಕಿದ್ದ ಭಾರತೀಯರನ್ನ ವಾಪಸ್ ತಾಯಿನಾಡಿಗೆ ಕರ್ಕೊಂಡು ಬಂದು ಅಕ್ಷಯ್ ಕುಮಾರ್ ಅವರ ಒಂದು ಏರ್ಲಿಫ್ಟ್ ಸಿನಿಮಾಗೆ ಸ್ಫೂರ್ತಿ ಕೂಡ ಆಯ್ತು. ಹೀಗೆ ಶುರುವಾದ ಯುದ್ಧ ಅರಬ್ ನೆಲವನ್ನ ಆವರಿಸ್ಬಿಟ್ಟಿತ್ತು ಅನ್ನೋ ಭಯ ಅಮೆರಿಕನ ಕಾಡೋದಕ್ಕೆ ಶುರುವಾಯಿತು. ಯಾಕೆಂದ್ರೆ ಈ ಹಿಂದೆ ಇಸ್ರೇಲ್ ಮತ್ತು ಅರಬ್ ಯುದ್ಧ ನಡೀತಲ್ಲ, ಯಾಂಕಿಪುರ್ ವಾರ್, ಆ ಸಂದರ್ಭದಲ್ಲಿ ಅರಬ್ ದೇಶಗಳು ಮುನುಗ್ಕೂತ ಪರಿಣಾಮ ಜಾಗತಿಕವಾಗಿ ತೈಲ ಸಮಸ್ಯೆ ಉಂಟಾಗಿತ್ತು. ಅದು ಮತ್ತೆ ಈ ಬಾರಿ ಪುನರಾವರ್ತನೆ ಆಗಬಾರದು ಅನ್ನೋ ಕಾರಣಕ್ಕೆ ಅಮೆರಿಕ ಅಲ್ಲಿ ಕಾರ್ಯಾಚರಣೆಗಿಳಿತು. ಮೊದಲಿಗೆ ಅರಬ್ ದೇಶಗಳು, ಅದರಲ್ಲೂ ಸೌದಿ ಅರೇಬಿಯಾನ ಕಾಪಾಡೋದಕ್ಕೆ ಆಪರೇಷನ್ ಡೆಸರ್ಟ್ ಶೀಲ್ಡ್ ಅನ್ನ ಪ್ರಾರಂಭ ಮಾಡಲಾಯಿತು. ಆಗಸ್ಟ್ 7ನೇ ತಾರೀಕು ಅಮೆರಿಕನ ಒಳಗೊಂಡ 35 ದೇಶಗಳ ಮಿತ್ರಪಡೆ ಸೌದಿ ಅರೇಬಿಯಾಗೆ ಕಾಲಿಟ್ಟಿತು. ಅಲ್ಲಿ ಸುಮಾರು 7.5 ಲಕ್ಷ ಸೈನಿಕರಿದ್ರು. ಅದರಲ್ಲಿ ಅರ್ಧದಷ್ಟು ಅಮೆರಿಕದ ಸೈನಿಕರೇ ಆಗಿದ್ರು. ಮೊದಲಿಗೆ ಅಮೆರಿಕ ಪಡೆಗಳು ಇರಾಕ್ ಮೇಲೆ ದಾಳಿ ಮಾಡೋದಕ್ಕೆ ಹೋಗ್ಲಿಲ್ಲ. ಆದರೆ ಯಾವಾಗ ಇರಾಕ್ ಸೌದಿ ಅರೇಬಿಯಾ ಮೇಲೆ ಯುದ್ಧಕ್ಕೆ ಬಂತು, ಆಗ ಮಿತ್ರ ಪಡೆಗಳು ಕದನ ರಂಗಕ್ಕೆ ಇಳಿದವು. ಕಡೆಗೆ 4 ತಿಂಗಳ ನಂತರ 1991 ಜನವರಿ 17ನೇ ತಾರೀಕು ಆಪರೇಷನ್ ಡೆಸರ್ಟ್ ಸ್ಟಾರ್ಮ್ ಅನ್ನ ಆರಂಭ ಮಾಡಲಾಯಿತು. ಅದಾದ 1 ತಿಂಗಳಲ್ಲಿ ಕುವೈತ್ನ ಇರಾಕ್ನಿಂದ ಮುಕ್ತಗೊಳಿಸಲಾಯಿತು. ಗೆಳೆಯರೆ, ಈ ಕೊಲ್ಲಿ ಯುದ್ಧದ ಬಗ್ಗೆ ಹೇಳುವಾಗ ಸಾಕಷ್ಟು ಇನ್ಸೈಟ್ಸ್ ಅನ್ನ ಕೊಡ್ಲೇಬೇಕಾಗತ್ತೆ. ಆದ್ರೆ ಈ ಎಪಿಸೋಡ್ ಅಲ್ಲಿ ಅದೆಲ್ಲವನ್ನ ನಿಮ್ಗೆ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಆಪರೇಷನ್ಗಳ ಬಗ್ಗೆ ಮುಂದೆ ನಿಮ್ಗೆ ತಿಳಿಸ್ತೀನಿ. ಇನ್ನು ಕುವೈತ್ ಮತ್ತು ಇರಾಕ್ ಯುದ್ಧದಲ್ಲಿ ಇರಾಕ್ ಸೇನೆಯ 20ರಿಂದ 50 ಸಾವಿರದಷ್ಟು ಸೈನಿಕರು ಬಲಿಯಾದರು ಅಂತ ಹೇಳಲಾಗುತ್ತೆ. ಹಾಗೇನೆ 1.25 ಲಕ್ಷದಷ್ಟು ಸೈನಿಕರು ಸೆರೆ ಕೂಡ ಆದ್ರು. ಅಲ್ಲಿ ಈ ದಾಳಿಯ ಸಮಯದಲ್ಲಿ ಕುವೈತ್ನ 600 ತೈಲ ಬಾವಿಗಳನ್ನ ಸುಟ್ಟು ಹಾಕಲಾಯಿತು. ಅಲ್ಲಿಂದ ಇದ್ದ ಕಪ್ಪು ಹೊಗೆ ಇಡೀ ಕುವೈತ್ನ ಆಕಾಶದ ಮೇಲೆ ಕಪ್ಪು ಛತ್ರಿಯೊಂದನ್ನು ಹಿಡಿದಾಗೆ ಕಾಣ್ತಾ ಇತ್ತು. ಹಾಗೆ ಇಲ್ಲಿ ಅಮೆರಿಕ ಹಾಗೂ ಮಿತ್ರ ಪಡೆಗಳು ಕೂಡ ಸುಮಾರು 400ಕ್ಕೂ ಹೆಚ್ಚು ಸೈನಿಕರನ್ನ ಈ ಯುದ್ಧದಲ್ಲಿ ಕಳ್ಕೋಬೇಕಾಗಿ ಬಂತು. ಇಲ್ಲಿ ಮಿತ್ರ ಪಡೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಏರ್ ಸ್ಟ್ರೈಕ್ ಮಾಡಿದ್ರಿಂದ ಅವರ ಸೈನಿಕರ ಸಾವಿನ ಸಂಖ್ಯೆ ಕಡಿಮೆ ಆಗಿದೆ. ಕಡೆಗೆ ಕುವೈತ್ 28 ಫೆಬ್ರವರಿ 1991ರಂದು ಇರಾಕ್ನಿಂದ ಮುಕ್ತಿಯನ್ನು ಪಡೆಕೊಳ್ಳಿತು. ಹೀಗೆ 35 ವರ್ಷಗಳ ಹಿಂದೆ ನಡೆದಿದ್ದ ಈ ಘಟನೆ ಕುವೈತ್ ಒಂದು ಕೆಟ್ಟ ಕನಸಾಗಿ ಇವತ್ತಿಗೂ ಉಳ್ಕೊಂಡ್ಬಿಟ್ಟಿದೆ. ಅದಾದ ಬಳಿಕ ಈಗಲೇ ಕುವೈತ್ ಇಷ್ಟೊಂದು ದೊಡ್ಡ ಮಟ್ಟದ ದಾಳಿಗೆ ತುತ್ತಾಗ್ತಾ ಇರೋದು. ಈ ಕುವೈತ್ ಕೂಡ 1961ರಲ್ಲಿ ಸ್ವಾತಂತ್ರ್ಯವನ್ನ ಪಡೆತಲ್ಲ. ಆ ಬಳಿಕ ಇರಾನ್ ಜೊತೆಗಿನ ಸಂಬಂಧವನ್ನ ಉತ್ತಮಗೊಳಿಸಿಕೊಳ್ತು. ಆದ್ರೆ 1979ರಲ್ಲಿ ಇಸ್ಲಾಮಿಕ ಕ್ರಾಂತಿಯಾಗಿ ಇರಾನ್ನಲ್ಲಿ ಶಿಯಾ ಆಡಳಿತ ಶುರುವಾದ ನಂತರ ಸುನ್ನಿ ಅರಬ್ ದೇಶಗಳ ಆಡಳಿತದಲ್ಲಿ ಏಷಿಯಾ ದೇಶ ಕೈಯಾಡಿಸುವುದಕ್ಕೆ ಶುರು ಮಾಡಿತು. ಇದಾದ ಮೇಲೆ ಕುವೈತ್ ಮತ್ತು ಇರಾನ್ ನಡುವಿನ ಸಂಬಂಧಗಳು ಕೂಡ ಹಳಿಸ್ತಾ ಹೋದು. ಆ ಹೊತ್ತಲ್ಲೇ ಇರಾನ್ ಇರಾಕ್ ಯುದ್ಧ ಬೇರೆ ಆಯ್ತು. ಆ ಸಮಯದಲ್ಲಿ ಕುವೈತ್ ಇರಾಕ್ ಜೊತೆ ನಿಂತ್ಕೊಳ್ತು. ಅಲ್ಲಿಗೆ ಇರಾನ್ ಮತ್ತು ಕುವೈತ್ಗಳ ನಡುವೆ ವೈಮನಸ್ಯ ಮತ್ತಷ್ಟು ಹೆಚ್ಚಾಯಿತು. ಆದ್ರೆ ಈ ಯುದ್ಧ ಎಲ್ಲ ಮುಗಿದು 1990ರಲ್ಲಿ ಕುವೈತ್ ಮೇಲೆ ಇರಾಕ್ ದಾಳಿ ಮಾಡ್ತು ನೋಡಿ. ಆಗ ಇರಾಕ್ನ ವಿರುದ್ಧ ಕುವೈತ್ಗೆ ಒಂದಷ್ಟು ಬೆಂಬಲ ಕೊಡೋ ಪ್ರಯತ್ನವನ್ನು ಮಾಡ್ತು. ಈ ಇರಾಕ್ನ ದಾಳಿಯ ನಂತರ ಕುವೈತ್ ಹಾಗೂ ಇರಾನ್ನ ಸಂಬಂಧಗಳು ಸುಧಾರಣೆ ಆಗ್ತಾ ಹೋದವು. ಆ ನಂತರ ಅಹಮದ್ ಇನೇಜಾದ್ ಇರಾನ್ನ ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಈ ಸಂಬಂಧಗಳು ಮತ್ತೆ ಹಳಿಸಿದ್ವು. ಮುಂದೆ 2019ರಲ್ಲಿ ಹಸನ್ ರೋಹನಿ ಇರಾನ್ ಅಧ್ಯಕ್ಷರಾಗಿದ್ದಾಗ ಕುವೈತ್ ಜೊತೆಗೆ ಸಂಬಂಧಗಳನ್ನ ಮತ್ತೆ ಸುಧಾರಿಸಿಕೊಳ್ಳುವ ಕೆಲಸಗಳು ನಡೆದವು. ಹೀಗೆ ಕುವೈತ್ ಮತ್ತು ಇರಾನ್ ನಡುವಿನ ಸಂಬಂಧಗಳು ಕಭಿ ಖುಷಿ ಕಭಿ ಗಮ್ ಅನ್ನೋ ಹಾಗೆ ಮುಂದುವರಿತಾ ಹೋಗ್ತಾ ಇದ್ವು. ಇನ್ನು ಕುವೈತ್ ಇರಾನ್ ಜೊತೆ ಈ ರೀತಿಯ ಸಂಬಂಧವನ್ನ ಸುಧಾರಿಸ್ಕೊಳ್ತಾ ಇರೋದ್ರ ಬಗ್ಗೆ ಅಮೆರಿಕಾಗೆ ಕೂಡ ಯಾವ ತಕರಾರು ಇರಲಿಲ್ಲ. ಯಾಕೆಂದ್ರೆ ಕುವೈತ್ಗೆ ಇರಾನ್ ಬಗ್ಗೆ ಇರೋ ಭಯ ಏನು ಅನ್ನೋದು ಅಮೆರಿಕಾಗೆ, ಸೌದಿ ಅರೇಬಿಯಾಗೆ, ಇಸ್ರೇಲ್ಗೆ ಎಲ್ಲರಿಗೂ ಗೊತ್ತಿರೋದೆ. ಕುವೈತ್ ಅನ್ನೋದು ಒಂದು ಚಿಕ್ಕ ದೇಶ. ಅವರು ಇರಾನ್ ನಿಂದ ಯಾವಾಗ ಬೇಕಾದ್ರೂ ಸಮಸ್ಯೆಗಳಾಗುವ ಸಾಧ್ಯತೆಗಳಿದೆ. ಇರಾಕ್, ಸಿರಿಯಾ, ಲೆಬನಾನ್ಗಳಲ್ಲಿ ಇರಾನ್ ಮಾಡಿದಂತೆ ಎಲ್ಲಿ ಕುವೈತ್ಲಿ ಕೂಡ ಅರಾಜಕತೆಯನ್ನು ಸೃಷ್ಟಿ ಮಾಡಿಬಿಡ್ತಾರೋ ಅನ್ನೋ ಭಯ ಕುವೈತ್ನ ಕಾಡ್ತಾ ಇತ್ತು. ಹೀಗಾಗಿ ಕುವೈತ್ ಇರಾನ್ ಜೊತೆಗಿನ ಸಂಬಂಧಗಳನ್ನ ಕೆಡಿಸ್ಕೊಳ್ಳೋದಕ್ಕೇನು ಹೋಗಿರ್ಲಿಲ್ಲ. ಇನ್ನು 2026ರ ಮಾರ್ಚ್ ವರೆಗೂ ಕೂಡ ಕುವೈತ್ ಮತ್ತು ಇರಾನ್ ನಡುವೆ ಯಾವ ಸಮಸ್ಯೆಗಳು ಇರಲಿಲ್ಲ. ಆದ್ರೆ ಈಗ ಅಮೆರಿಕಾಗೆ ಕುವೈತ್ ನೆಲೆಯನ್ನ ಕೊಟ್ಟಿದೆ. ಆ ನೆಲೆಗಳ ಮೂಲಕ ಇರಾನ್ ಮೇಲೆ ದಾಳಿ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಇರಾನ್ ಈ ಕುವೈತ್ ವಿರುದ್ಧ ದಾಳಿಗಳನ್ನ ನಡೆಸ್ತಾ ಹೋಗ್ತಾ ಇದೆ. ಇದು ಈಗ ಕುವೈತ್ ಪಾಲಿಗೆ ನುಂಗಲಾರದ ತುತ್ತು ಅನ್ನಿಸ್ಕೊಳ್ತಾ ಇದೆ.
ಯಾರ್ದೋ ಯುದ್ಧಕ್ಕೆ ನಾನು ಬಲಿಯಾಗಬೇಕಾಗಿ ಬರ್ತಾ ಇದೆಯಲ್ಲ ಅನ್ನೋ ನೋವು. ಪಾಪ ಈ ಕುವೈತಿಗಳನ್ನ ಕಾಡ್ತಾ ಇರ್ಬೋದು ಗೆಳೆಯರೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಿದ್ದೀರಲ್ಲ, ಇದು ಕುವೈತ್. ಇದು 17,818 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿದೆ. ಇಲ್ಲಿ ಸರಿಸುಮಾರು 50 ಲಕ್ಷ ಜನ ವಾಸ ಮಾಡ್ತಾರೆ. ಅದರಲ್ಲಿ 57.8% ಅರಬರಾದ್ರೆ 40% ಜನ ದಕ್ಷಿಣ ಏಷ್ಯಾದ ದೇಶಗಳಿಂದ ಅಲ್ಲಿಗೆ ಹೋಗಿ ನೆಲೆಸಿದವರಿದ್ದಾರೆ. 1.9% ಆಫ್ರಿಕಾ ಮತ್ತು ಇನ್ನಿತರ ದೇಶಗಳ ಜನ ಕೂಡ ಕುವೈತಲ್ಲಿ ವಾಸ ಮಾಡ್ತಾರೆ. ಇನ್ನು ಈ ಕುವೈತ್ ಸೌದಿ ಅರೇಬಿಯಾ ಮತ್ತು ಇರಾಕ್ ಜೊತೆ ಭೂಗಡಿಯನ್ನು ಹಂಚಿಕೊಂಡ್ರೆ ಇರಾನ್ ಜೊತೆ ಸಮುದ್ರ ಗಡಿಯನ್ನು ಹಂಚಿಕೊಳ್ಳುತ್ತೆ. ಈ ಕುವೈತ್ ಯುಪ್ರೋಟಿಸ್ ಮತ್ತು ಟೈಗ್ರೆಸ್ ನದಿಗಳು ಸಮುದ್ರವನ್ನ ಸೇರುವ ಜಾಗದಲ್ಲಿದ್ರೂ ಇಲ್ಲಿ 1938ರ ಹೊತ್ತಿಗೆ ತೈಲವನ್ನ ಪತ್ತೆ ಮಾಡಲಾಯಿತು. ಅವತ್ತಿಗೆ ಇದು ಬ್ರಿಟಿಷ್ ಪ್ರೊಟೆಕ್ಟರೇಟ್ ಆಗಿತ್ತು. 1961ರ ಜೂನಲ್ಲಿ ಬ್ರಿಟಿಷರಿಂದ ಕುವೈತ್ ಸ್ವಾತಂತ್ರ್ಯವನ್ನ ಪಡ್ಕೊಳ್ತು. ಇದು ಜಗತ್ತಿನ 6ನೇ ಅತಿ ದೊಡ್ಡ ತೈಲ ನಿಕ್ಷೇಪವನ್ನ ಹೊಂದಿರುವ ದೇಶ ಅಂತ ಗುರುತಿಸಿಕೊಳ್ಳುತ್ತೆ. ಚಿಕ್ಕ ದೇಶ, ಕಡಿಮೆ ಜನಸಂಖ್ಯೆ, ಆದಾಯ ಹೆಚ್ಚು. ಹೀಗಾಗಿ ಕುವೈತ್ ಅತಿ ಶ್ರೀಮಂತ ದೇಶಗಳಲ್ಲಿ ಒಂದು ಅಂತ ಗುರುತಿಸ್ಕೊಳ್ತಾ ಇದೆ. ಗೆಳೆಯರೆ, ನಾವು ಅಮೆರಿಕದ ಡಾಲರ್ನ ಭಾರತದ ಕರೆನ್ಸಿ ಜೊತೆ ಹೋಲಿಕೆ ಮಾಡ್ಕೊಂಡು ನೋಡ್ತೀವಿ. ಒಂದು ಅಮೆರಿಕನ್ ಡಾಲರ್ಗೆ ನಾವೀಗ 91ರಿಂದ 92 ರೂಪಾಯಿಗಳನ್ನ ಕೊಡಬೇಕಾಗಿ ಬರ್ತಾ ಇದೆ. ಆದ್ರೆ ಈ ಕುವೈತ್ನ ದಿನಾರ್ ಇದೆ ನೋಡಿ, ಇದು ಅಮೆರಿಕದ ಡಾಲರ್ಗಿಂತಲೂ ಕಾಸ್ಟ್ಲಿ. ಒಂದು ಕುವೈತ್ ದಿನಗೆ 3.25 ಅಮೆರಿಕನ್ ಡಾಲರ್ಗಳನ್ನ ಕೊಡಬೇಕಾಗತ್ತೆ. ಅಂದ್ರೆ ಕುವೈತ್ನ ಕರೆನ್ಸಿ ಎಷ್ಟು ಸ್ಟ್ರಾಂಗ್ ಆಗಿದೆ ಯೋಚನೆ ಮಾಡಿ. ಹೀಗಾಗಿನೇ 2026 ಫೆಬ್ರವರಿಯಲ್ಲಿ ಕುವೈತ್ ಕರೆನ್ಸಿಯನ್ನ ವರ್ಲ್ಡ್ ವ್ಯಾಲ್ಯೂಬಲ್ ಕರೆನ್ಸಿ ಅಂತ ಗುರುತಿಸಿದ್ದಾರೆ. ಕುವೈತ್ನಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಿದೆ. ಅಲ್ಲಿ ಒಟ್ಟು ಜನಸಂಖ್ಯೆ 74.6% ಮುಸ್ಲಿಮರ ಇದ್ದಾರೆ. ಅದರಲ್ಲಿ 80% 85% ಸುನ್ನಿ ಮುಸ್ಲಿಮರಿದ್ರೆ ಇನ್ನುಳಿದ 15% 20% ಶಿಯಾಗಳಿದ್ದಾರೆ ಅಂತ ಹೇಳಲಾಗತ್ತೆ. ಆದ್ರೆ ಈ ಸಂಖ್ಯೆ ನಿಖರವಾಗಿ ಗೊತ್ತಾಗ್ತಾ ಇಲ್ಲ. ಬಹುಶಃ ಶಿಯಾ ಮುಸ್ಲಿಮರ ಸಂಖ್ಯೆಯಲ್ಲಿ 30%ರವರೆಗೆ ಇದ್ದಿರಬಹುದು ಅಂತ ಕೂಡ ಹೇಳಲಾಗತ್ತೆ. ಇನ್ನು 18.2% ಕ್ರೈಸ್ತರು ಮತ್ತು ಇನ್ನುಳಿದ ಹಾಗೆ ಹಿಂದೂ, ಬೌದ್ಧ ಹಾಗೂ ಇನ್ನಿತರ ಮತಗಳ ಜನ ಸೇರಿ 7.2% ಇದ್ದಾರೆ. ಇನ್ನು ಕುವೈತ್ಲಿ ಒಂದು ಸಣ್ಣ ಸೇನೆ ಕೂಡ ಇದೆ. ಅಲ್ಲಿ 25,000 ಸಿಬ್ಬಂದಿ ಇದ್ದಾರೆ. 12,000 ರಿಸರ್ವ್ ಫೋರ್ಸ್ ಕೂಡ ಇದೆ. ಹಾಗೇನೆ ಕುವೈತ್ ಬಳಿ 400 ಟ್ಯಾಂಕ್ಗಳು, 500 ಕಾಂಬ್ಯಾಟ್ ವೆಹಿಕಲ್ಸ್, 40ಕ್ಕೂ ಹೆಚ್ಚು ಆಧುನಿಕ ಯುದ್ಧ ವಿಮಾನಗಳು, 30ಕ್ಕೂ ಹೆಚ್ಚು ಅಟ್ಯಾಕಿಂಗ್ ಹೆಲಿಕಾಪ್ಟರ್ಗಳು ಕೂಡ ಇವೆ. ಈ ಸುತ್ತಮುತ್ತಲಿನ ಇನ್ನಿತರ ಸಣ್ಣ ಸಣ್ಣ ಅರಬ್ ದೇಶಗಳಿಗೆ ಹೋಲಿಕೆ ಮಾಡಿದ್ರೆ ಕುವೈತ್ನ ಸೇನೆ ಇದ್ದದ್ರಲ್ಲೇ ಬಲಿಷ್ಠವಾಗಿ ಕಾಣಿಸುತ್ತೆ. ಆದ್ರೆ ಅವರಿಗೆ ಇರಾಕ್, ಇರಾನ್, ಸಿರಿಯಾ ಇಂತಹ ದೇಶಗಳನ್ನ ಎದುರಿಸುವ ಶಕ್ತಿ ಅಂತೂ ಇಲ್ಲ. ಹೀಗೆ ಈ ಭಾಗದಲ್ಲಿ ತಾನಾಗಿ ಯಾರ ಮೇಲೆ ಜಗಳಕ್ಕೆ ಹೋಗದ ಕುವೈತ್ ಮೇಲೆ ಇರಾನ್ ಈಗ ಮುರ್ಕೊಂಬಿದೆ. ಅದಕ್ಕೆ ಕಾರಣ ಅಲ್ಲಿರೋ ಅಮೆರಿಕದ ಬೇಸ್ಗಳು ಹಾಗೂ ಅಲ್ಲಿರೋ ಅಮೆರಿಕದ ಸೈನಿಕರು. ಗೆಳೆಯರೆ, ಕುವೈತ್ಲಿ ಅಮೆರಿಕದ 13,500 ಸೈನಿಕರಿದ್ದಾರೆ. ಕ್ಯಾಂಪ್ ಅರಿಬ್ಜಾನ್ ಅಲಿಯಲ್ ಸಲೀಮಾ ಏರ್ ಬೇಸ್ ಹಾಗೂ ಕ್ಯಾಂಪ್ ಬಿಹರಿಂಗ್ ಅನ್ನ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಬಳಸ್ಕೊಳ್ತಾ ಇದೆ. ಸೊ ಇಲ್ಲಿಂದಲೂ ಕೂಡ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡುತ್ತೆ ಅನ್ನೋ ಕಾರಣಕ್ಕೆ ಕುವೈತ್ ಮೇಲೆ ರಿಟೋಲಿಯೇಷನ್ ಸ್ಟ್ರೈಕ್ ಅನ್ನ ಮಾಡ್ತಾ ಇರೋದಾಗಿ ಇರಾನ್ ಹೇಳ್ಕೊಳ್ತಾ ಇದೆ. ಅಲ್ಲಿ ಇರಾನ್ ಎಲ್ಲ ಅರಬ್ ದೇಶಗಳನ್ನ ಕೆಣಕ್ತಾ ಇದೆ. ದೀಪ ಆರೋ ಮುಂಚೆ ಜೋರಾಗಿ ಉರಿಯುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಇರಾನ್ ದಗದಗಿಸ್ತಾ ಇದೆ. ಇದು ಗೆಳೆಯರೆ, ಕುವೈತ್ ಮೇಲೆ ಇರಾನ್ನ ದಾಳಿ ಹಾಗೂ 1990 ನಂತರ ಕುವೈತ್ ಎದುರಿಸ್ತಾ ಇರೋ ದೊಡ್ಡ ಸಂಕಷ್ಟದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.